ಶ್ರೀ ಮಾತೇಶ್ವರಿ ಭಕ್ತ ಮಂಡಲ ಟ್ರಸ್ಟ್ ಶ್ರೀ ಕೃಷ್ಣ ಗೋ ಸೇವಾ ಆಶ್ರಮ ಗೋಶಾಲೆ ಹೊಸೂರು ಬಂಡೆ. ನಾವು ಸಂಸ್ಥಾಪಕರು ಸ್ವಾಮಿ ಶ್ರೀ ಪುಕ್ಕರಾಜ್ ಮಹಾರಾಜರು. 17 ಮಾರ್ಚ್ 2026 ಮಂಗಳವಾರ ದಿವಸ 11 ಗಂಟೆ 35 ನಿಮಿಷಕ್ಕೆ ನಾವು ಕ್ಯಾಮ್ರಾ ಚೆಕ್ ಮಾಡ್ತೀವಿ. ನಾವು ಏರ್ಪೋರ್ಟ್ ಹತ್ರ ಹುಣಸೂರು ಊರು ಇದೆ, ಮೈನಲ್ಲಿ ತವ, ಅಲ್ಲಿ ಉಳ್ ತರಗ್ ಹೋಗಿದ್ದೀವಿ. ಜೋಳಕಡ್ಡಿ ಅಶ್ವತ್ಥೋ ನಾರಾಯಣಪ್ಪ ತೋಟ ಅವ್ರ ಹೆಸರು. ಉಳ್ ತರಗ್ ಹೋಗ್ತೀವಿ, ಅಲ್ಲಿ ಕೂತ್ಕೊಂಡು ನಾವು ಕ್ಯಾಮ್ರಾ ಚೆಕ್ ಮಾಡ್ತೀವಿ. ಕ್ಯಾಮ್ರಾ ಚೆಕ್ ಮಾಡುವಾಗೆ 11:35ಕ್ಕೆ ಕರೆಂಟ್ ಇರುತ್ತೆ. 11:43ಗೆ 11:43ಗೆ ಫೋನ್ ಬರುತ್ತೆ. ಗುರುಗಳೇ ಬೇಗ ಬನ್ನಿ, ಗೋಶಾಲೆಗೆ ಫುಲ್ ಬೆಂಕಿ ತರ ಹೊಗೆ ಬರ್ತಾ ಇದೆ ಅಂತ ಹೇಳಿದ್ರು. ಇಲ್ಲಿ ಒಬ್ಬ ವಾಶು ಅಂತ ಸ್ಟೂಡೆಂಟು, ಅವರು ಹಸುಗೆ ಮೇವು ಕೊಡಕ್ ಬಂದಿದ್ರು. ಅಲ್ಲಿ ನಮ್ಮ ಹುಡುಗ ಓಂ ಪ್ರಕಾಶ್ ಹುಲ್ಲಾಗ್ತಾ ಇದ್ರು. ಇಲ್ಲಿ ಜನ್ಸ್ ಯಾರು ಇರ್ಲಿಲ್ಲ, ಬರೀ ಓಮ ಆಮೇಲೆ ಭಕ್ತರು ಇದ್ದಿದ್ರು 2 ಜನ, ಆಮೇಲೆ ಹೆಂಗಸರು 5 ಜನ ಹಸುಗಳಿಗೆ ಹುಲ್ಲಾಗ್ತಾ ಇದ್ರು. ಆ ಪವರ್ ಕಟ್ ಮಾಡಿ ಉದ್ದೇಶ ಪೂರ್ವಗೆ ಬೇಕಂತ ಆ ಒಂದು 5 ನಂಬರ್ನೇ ಸಡ್ಡು ಫುಲ್ ಪೂರ್ತಿ ಹುಲ್ಲಿತ್ತು. ಆಮೇಲೆ ಮುಂದ್ ಕಡೆ ಒಂದು 100 ಹಸು. ಆ ಕಡೆ ನೀವು ನೋಡ್ರಿ. ಫಸ್ಟ್ ಕಿಟಕಿಯಿಂದ ಅದು ಒಂದು ಕಲ್ಲು ಹೊಡೆದ್ರ ಸೌಂಡ್ ಬಂತು ಅಂತ ನಮ್ಮ ಹುಡುಗ ಹೇಳ್ತಾನೆ. ಆ ಸೌಂಡ್ ಬಂದ ಮೇಲೆ, ಗ್ಲಾಸ್ ಸೌಂಡ್ ಬಂದ ಮೇಲೆ ಒಂದು 5 ಸೆಕೆಂಡ್ ಒಳಗೆ ಹೊರಗಡೆಯಿಂದ ಬೆಂಕಿ ಒಳಗೆ ಬರುತ್ತೆ. 100% ಹೊರಗಡೆಯಿಂದ ಒಳಗಡೆ. ಯಾಕೆಂದ್ರೆ ಆ ಹುಡುಗ ಇಲ್ಲೇ ಇದ್ದ, ವಾಸು ಇಲ್ಲೇ ಇದ್ದ. ಇಲ್ಲಿಂದ ನೋಡವನೆ, ಇಲ್ಲಿಂದ ಹೋಗಿ ಜಂಪ್ ಮಾಡಿ ಆ 100 ಹಸುಗಳಿಗೆ ಆ ಗೇಟ್ ಓಪನ್ ಮಾಡಿ ಹೊರಗಡೆ ಅವ್ರು ಕಳ್ಸಿದ್ದಾರೆ. ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಈ ಶೆಡ್ ಬೇರೆ, ಈ 5 ನಂಬರ್ ಶೆಡ್, ಇದು 4 ನಂಬರ್ ಶೆಡ್ಗೆ 100 ಅಡಿ ಡಿಫ್ರೆನ್ಸ್ ಇದೆ, ಗ್ಯಾಪ್ ಇದೆ. ಅಲ್ಲಿ ಬೆಂಕಿ ಆದ್ಮೇಲೆ ಇಮಿಡಿಯೇಟ್ಲಿ ಇಲ್ಲಿ ಮೇಲಿಂದ ಬೆಂಕಿ. ಈ ದೊಡ್ಡ ಗೊಡ್ಡನಲ್ಲಿ 48,000 ರಾಗಿ ಹುಲ್ಲುವರೆಗಳು ಇತ್ತು. ಆಮೇಲೆ ನೋಡಿದ್ರೆ ಇಮಿಡಿಯೇಟ್ ನಾವು ಹಿಂದೆ ಹೋದ್ರೆ ಗೊಬ್ಬರನಲ್ಲಿ ಬೆಂಕಿ. ಆದ್ರೆ 3 ಜಾಗನಲ್ಲಿ ಆ ವಿಧರ್ಮಿಗಳು ಆ ಬೇಕಂತ ಅಲ್ಲ ಬೆಂಕಿ ಇಟ್ಟಿದ್ದಾರೆ, ಬೇಕಂತ ಕೆಲಸ ಮಾಡಿದ್ದಾರೆ. ಆಮೇಲೆ ನೋಡಿದ್ರೆ ಒಂದು 3 ಹಸುನು ಸತ್ ಹೋಗಿದೆ ಆ ಹೊಗೆಯಿಂದ. ಆದ್ರೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದೀನಿ, 101. ಹೀಗೆ ಫೈರ್ ಬ್ರಿಗೇಡ್ ಅವರು 36 ನಿಮಿಷಕ್ಕೆ ಒಂದು ಗಾಡಿ ಬರುತ್ತೆ, ಒಂದು ಗಾಡಿ. ನಾನು ಕೈ ಕಾಲೆಲ್ಲ ಹಿಡ್ದಿದ್ದೀನಿ ಫೈರ್ ಬ್ರಿಗೇಡ್ ಅವ್ರದ್ದು. ಇನ್ನೊಂದು ಗಾಡಿ 1 ಅವರ್ ಬಿಟ್ಟು, 3ನೇ ಗಾಡಿ 1 ಅವರ್ ಬಿಟ್ಟು, 4ನೇ ಗಾಡಿ 1 ಅವರ್ ಬಿಟ್ಟು. ಇದೆಲ್ಲ ಏನು ಸರ್? ಫೈರ್ ಬ್ರಿಗೇಡ್ ಏನಕ್ಕೆ ಇದೆ ಗೊತ್ತಿಲ್ಲಲ್ಲ. ಅಕ್ಕಪಕ್ಕ ಊರವರೆಲ್ಲ ಬಂದ್ಬಿಟ್ರು, ಭಕ್ತರು ಬಂದ್ಬಿಟ್ರು. 24 ಗಂಟೆ ಆಯ್ತು, ಆ ಬೆಂಕಿಗೆ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ. ಎಲ್ರು ಬಡ್ದ್ರು, ಯಾರ್ಯಾರು ಬಂದ್ರು ಆ ಬೆಂಕಿ ಕಂಟ್ರೋಲ್ ಆಗ್ಲಿಲ್ಲ. ಫೈರ್ ಬ್ರಿಗೇಡ್ ಅವ್ರು ಬಂದು ಹೇಳ್ತಾರೆ, ಗುರುಗಳೇ ನೀರಿಲ್ಲ, ನೀರ್ ವ್ಯವಸ್ಥೆ ನೀವು ಮಾಡ್ಬೇಕು ಅಂತ ಫೈರ್ ಬ್ರಿಗೇಡ್ ಅವ್ರು ಹೇಳ್ತಾರೆ ರೀ. ಆಮೇಲೆ ನಾನು ಹೇಳ್ದೆ, ಅಣ್ಣ ದಯವಿಟ್ಟು ಅದು ದನ ತಿನ್ನೋದು ಮೇವು ಅಣ್ಣ, ಯಾರು ನನ್ನ ಮಗ ವಿಷ ಹಾಕ್ಬಿಟ್ಟಿದ್ದಾನೆ, ದಯವಿಟ್ಟು ಬೇಗ ಮಾಡಿ ಸ್ವಾಮಿಗಳೇ. ಇದೆಲ್ಲ ಮಾಮೂಲಿಂದ ಹೇಳ್ದವನು. ಇಲ್ಲಿ ಸರ್, ಇಲ್ಲಿ ಈ ಬೆಂಕಿ ಬಂದು ಈ ಮೇವುಗಲ್ಲ, ಈ ಗೋಶಾಲೆಗಲ್ಲ, ಹಿಂದುತ್ವಕ್ಕೆ ಬೆಂಕಿ ಇಟ್ಟಿದ್ದಾರೆ. ಉದ್ದೇಶಪೂರ್ವಕ ಮಾಡಿಸೋದು ವಿತ್ ಪ್ಲಾನಿಂಗು. ನಾವಿಲ್ಲ ಟೈಮ್ ಮಾಡಿದ್ದಾರೆ. ಈ ಗೋಶಾಲೆನಲ್ಲಿ ಸುಮಾರು 1158 ದನಗಳ ಈಗಾವೆ. ಈ ಎಲ್ಲ ದನಗಳ ಪೊಲೀಸ್ ಅವರು ತಂದು ಬಿಡ್ತಾರೆ. ಕೆಲವು ನಮ್ಮ ಹಿಂದೂ ಸಂಘಟನೆ ಅವರು ಕಸೈಕಳ ಹೋಗುವ ದನಗಳು ಸೀಸ್ ಮಾಡಿ ಇಲ್ಲಿ ತರ್ತೀವಿ. ನಾವೇ ಹೋಗಿ ರಜಾಕ್ ಪಾಲ್ಯ ಇರ್ಬೋದು, ದೇವನಲ್ಲಿ ಇರ್ಬೋದು, ಹೆಗ್ಡೆ ನಗರ, ಇಲ್ಲಿ MS ಪಾಲ್ಯ, KR ಪುರಮ, DJ ಅಲ್ಲಿ, KG ಅಲ್ಲಿ, ಶಿವಾಜಿ ನಗರ, ಈ ಅಕ್ಕಪಕ್ಕ ಊರಿಗೆಲ್ಲ ಏನು ಒಂದ್ ಸ್ವಲ್ಪ ಮಾಹಿತಿ ಬಂದ್ರೆ, ಸರ್ ಇಲ್ಲಿ ಗೋಶಾಲೆನಲ್ಲಿ ಗೋವುಗಳು ಅವೆ, ಎಮ್ಮೆ ಅವೆ, ಆಮೇಲೆ ಕುದುರೆಗಳು ಅವೆ, ಆಮೇಲೆ ಕುರಿ ಮೇಕೆಗಳು ಅವೆ, ಒಂಟೆ ಕೂಡ ಅವೆ. ಈ ಎಲ್ಲ ಇರೋ ದನಗಳೆಲ್ಲ ಸೀಸ್ ಮಾಡಿಸಿರೋದು. ಈ ಎಲ್ಲ ನಾವು ಸತ್ಯ ಸನಾತನ ಹಿಂದೂ ಧರ್ಮದ ಒಂದು ಸಂಸ್ಕೃತಿ ಸಭ್ಯತಾ. ಯಾಕಂದ್ರೆ 2ನೇ ತಾಯಿ ಅಂದ್ರೆ ಹಸು, 33 ಕೋಟಿ ದೇವರು ಇದೆ. ಸೊ ಅದಕ್ಕೆ ನಾವು ಸೇವೆ ಮಾಡ್ತಾ ಇದ್ದೀವಿ. ಆ ಸೇವೆ ಮಾಡುವಾಗ ಈ ತರ ಎಲ್ಲ ಪನಿಷ್ಮೆಂಟ್ ಕೊಟ್ರು.
ಆದರೆ ಉದ್ದೇಶಪೂರ್ವಕ ಬೇಕಂತ ನಮ್ಮ ಹಿಂದುತ್ವ ಮೇಲೆ ಬೆಂಕಿ ಇಟ್ಟಿದ್ದಾರೆ. ನಮಸ್ತೆ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಕರ್ನಾಟಕ. जय जय श्री राम, जय श्रीराम, जय जय श्री राम, जय श्रीराम, जय जय श्री राम, जय श्रीराम. वंदे मातरम, वंदे मातरम, वंदे मातरम. जय हिंद, जय सनातन धर्म की जय.